ಹಲೋ ಫ್ರೆಂಡ್ಸ್, ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ನನ್ನ ಮಗಳದ್ದು ಟಾಯ್ಸ್ ಎಲ್ಲ ವಿಡಿಯೋ ಮಾಡೋಣ ಅಂತ ತೊಗೊಂಡಿದ್ದೀನಿ. ನನ್ನ ಮಗಳದ್ದು ತುಂಬ ಟಾಯ್ಸ್ ಇತ್ತು, ಅದಕ್ಕೋಸ್ಕರ ನೋಡಿ ಇಲ್ಲಿ ಇದೆಲ್ಲ ಫುಲ್ಲು ಸಾಫ್ಟ್ ಟಾಯ್ಸು. ಇದನ್ನು ಮಾತ್ರ ಮಾಡ್ತಾಯಿದ್ದೀನಿ. ಇದು ಎಲ್ಲೆಲ್ಲಿ ತಂದಿದ್ದು ಅಂತ ಹೇಳ್ತೀನಿ, ಓಕೆನಾ? ಇದು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹತ್ರ ತಂದಿದ್ದು. ಸೊ ನೋಡಿ ಯಾವ ಥರ ಇದೆ, ಚೆನ್ನಾಗಿದೆ. ಇದು ನನ್ನ ಮಗಳು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು. ಅಲ್ಲಿ ನಾನು ಎಲ್ಲಿಗಾರ ಹೋಗಲಿ, ಯಾವ್ದಾರ ದೇವಸ್ಥಾನಕ್ಕೆ ಹೋಗಲಿ, ಏನಾರ ಜಾತ್ರೆ ಇದ್ದರೆ ಅಲ್ಲಿ ಏನಾರ ಒಂದು ಟಾಯ್ಸ್ ತೊಗೊಳ್ತಾಳೆ. ನಾನು ಬರೀ ಸಾಫ್ಟ್ ಟಾಯ್ಸ್ ಮಾತ್ರ ತೋರಿಸ್ತಿರೋದು. ಇದು ನೋಡಿ ಡಾಲ್, ಇದು ನೋಡಿ, ಓಕೆನಾ? ಇದು ನಾನು ನಾದಿ ತಂದು ಕೊಟ್ಟಿದ್ದು ಅವಳಿಗೆ ಆರ್ಟ್. ಇದು ಧರ್ಮಸ್ಥಳದಲ್ಲೇನೋ ತಂದಿದ್ದು, ನನ್ನ ಮಗಳಿಗೋಸ್ಕರ ತಂದಿರೋದು. ಅದರಲ್ಲಿ ಒಂದು ಸ್ವಲ್ಪ ಕಿತ್ತೋಗಿದೆ, ಆದ್ರೂ ಚೆನ್ನಾಗಿದೆ ನೋಡಿ. ನನ್ನ ಮಗಳೇ ತುಂಬ ಇದೆಲ್ಲ ಕಿತ್ತಾಕಿರೋದು, ಆಯಿತಾ? ಆಮೇಲೆ ಇದು ರಾಬಿಟ್ಟು, ಇದು ನನ್ನ ಮಗಳು ತಂದಿರೋದು. ಅವ್ರ ಅಜ್ಜಿ ತೊಗೊಟ್ಟಿರೋದು ನನ್ನ ಮಗಳಿಗೋಸ್ಕರ. ಅದನ್ನು ತುಂಬ ಇಷ್ಟಪಡ್ತಾಳೆ ರಾಬಿಟ್ನ. ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇದನ್ನು ನನ್ನ ಮಗಳು ತುಂಬ ಚೆನ್ನಾಗಿ ಇಟ್ಕೊಂಡು ಆಟ ಆಡ್ತಾಳೆ. ಒಂದೊಂದು ಸಲ ಅದು ಬೇಕಪ್ಪ, ಇದು ಬೇಕಪ್ಪ ಅಂತಾಳೆ. ಇದನ್ನು ತುಂಬ ಇಷ್ಟಪಡ್ತಾಳೆ ಒಂದೊಂದು ಸಲ, ಓಕೆನಾ? ಇದು ಟೈಗರು. ಇಲ್ಲಿ ನಮ್ಮ ಮನೆ ಹತ್ರ ಜಾತ್ರೆ ನಡೀತಿತ್ತು, ಸೊ ಅಲ್ಲಿ ತಂದಿದ್ದು. ಇದು ಸುಂಕದಕಟ್ಟೆಯಲ್ಲಿ ಜಾತ್ರೆ ಇತ್ತು, ಅಲ್ಲಿ ತಂದಿದ್ದು. ಇದು ಸ್ಮಾಲ್ ಟೆಡ್ಡಿ ನೋಡಿ ಯಾವ ಥರ ಇದೆ, ಚೆನ್ನಾಗಿದೆ. ಕಲರೆಲ್ಲ ಲೈಟ್ ಪಿಂಕ್ ಕಲರು, ತುಂಬ ಚೆನ್ನಾಗಿದೆ. ನನ್ನ ಮಗಳು ಇದನ್ನು ಇಷ್ಟಪಟ್ಟು ತೊಗೊಂಡಿದ್ದು. ಅಪ್ಪ ಇದು ಬೇಕು ಅಂತ ನಾವು ತಿರುಪತಿಗೆ ಹೋಗಿದ್ದಾಗ ತೊಗೊಂಡಿದ್ದು. ಅವಳು ನಂಗೆ ಇದು ಬೇಕಪ್ಪ ಅಂತ ಅಲ್ಲಿ ತೆಗೆಸ್ಕೊಂಡ್ಲು, ಸೊ ತೊಗೊಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ತಿರುಪತಿನಲ್ಲಿ ತಂದಿದ್ದು. ಫಸ್ಟ್ ಒಂದು ತೋರಿಸಿದ್ವಲ್ಲ, ಇದು ಅವ್ರ ಅಜ್ಜಿ ಊರಲ್ಲಿ ಜಾತ್ರೆ ಇತ್ತು, ಪಕ್ಕದೂರಲ್ಲಿ, ಅಜ್ಜಿ ಊರು ಪಕ್ಕದೂರಲ್ಲಿ. ಸೊ ಅಲ್ಲಿ ತೊಗೊಂಡಿದ್ದು. ಸೇಮ್ ಒಂದೇ ಥರ ಇದೆ, ಬಟ್ ಕಲರ್ ಚೇಂಜು. ಸೊ ಇದನ್ನು ತುಂಬ ಇಷ್ಟಪಟ್ಟು ತೊಗೊಂಡಿದ್ಲು ಜಾತ್ರೆಗೆ ಹೋದಾಗ. ಇದು ತುಂಬಾ ಚಿಕ್ಕದು. ಇದು ನಾವು ಎಲ್ಲಿ ತಂದಿದ್ದು ಅಂತ ಅಂದರೆ, ಇದು ಎಲ್ಲಿ ತಂದಿದ್ದು, ಇದು ನಮ್ಮೂರಿನಲ್ಲಿ ತೊಗೊಂಡಿದ್ದು. ಇನ್ನು ಚಿಕ್ಕ ಪಾಪು ಇದ್ಲು ಅವಾಗ, ಸುಮ್ಮನೆ ಇಟ್ಕೊಳ್ಳಿ ಅಂತ ತೊಗೊಂಡಿದ್ದು. ತುಂಬ ಇನ್ನೂ ಇಟ್ಕೊಂಡಿದ್ದಾಳೆ. ಇದೇನು ಜಾಸ್ತಿ ಆಟ ಆಡಲ್ಲ ಅವಳು, ಅವಳಿಗೇನು ಇಷ್ಟ ಆಗಲ್ಲ ಇದು. ಆದರೂ ಸುಮ್ಮನೆ ಇಟ್ಟಿದ್ದೀವಿ, ಏನು ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಇದು ಜೆ ಪಿ ಪಾರ್ಕಿಗೆ ಹೋಗಿದ್ದು, ಅವಾಗ ತೊಗೊಂಡಿದ್ದು. ಅಲ್ಲಿ ಮಾಡ್ತಿದ್ರು. ಜೆ ಪಿ ಪಾರ್ಕ್ ಗೊತ್ತಿರ್ಬೋದು ಅನ್ಕೋತೀನಿ, ಬೆಂಗಳೂರಲ್ಲಿರೋರಿಗೆ ಗೊತ್ತಿರುತ್ತೆ ಜೆ ಪಿ ಪಾರ್ಕು. ಸೊ ಅಲ್ಲಿ ತೊಗೊಂಡಿದ್ದು ಡಾಗ್. ಇದು ನೋಡಿ ಯಾವ ಥರ ಇದೆ ಅಂತ, ಚೆನ್ನಾಗಿದೆ ಇದು ಡಾಗು. ಅಲ್ಲಿ ಜೆ ಪಿ ಪಾರ್ಕ್ ಹತ್ರ ಹೋದಾಗ ತೊಗೊಂಡಿದ್ದು. ಅವಳು ಇಷ್ಟಪಟ್ಟು ತೊಗೊಂಡಿದ್ಲು. ಅವಳಿಗೇನೆ ಬೇಕು ಅಪ್ಪ, ನನಗೆ ಡಾಗ್ ಬೇಕು ಅಂತ ಅಂದ್ಬಿಟ್ಟು ಇಸ್ಕೊಂಡಿದ್ಲು. ನೋಡಿ ಎಷ್ಟು ಚೆನ್ನಾಗಿದೆ, ಅದು ಕಲರು ಚೆನ್ನಾಗಿದೆ, ಮತ್ತು ನೋಡೋಕ್ಕೂ ಎಷ್ಟು ಕ್ಯೂಟಾಗಿ ಕಾಣುತ್ತೆ ಡಾಗು. ಇದರಲ್ಲೂ ಆಟ ಆಡ್ತಾಳೆ, ತುಂಬ ಆಟ ಆಡ್ತಾಳೆ. ಟೆಡ್ಡಿ, ಇದು ನನ್ನ ವೈಫಿಗೆ ತೊಗೊಟ್ಟಿದ್ದು ನಾನು. ಇನ್ನೂ ನನ್ನ ಮಗಳು ಹುಟ್ಟಿತಿಲ್ಲ. ಸೊ ಇದು ದುರ್ಗಾ ಪರಮೇಶ್ವರಿ ದೇವಸ್ಥಾನದಿಂದ ಬರ್ಬೇಕಾದ್ರೆ ನನ್ನ ವೈಫು ಯಾವ್ದನ್ನಾರು ಒಂದು ರೋಡ್ ಸೈಡಲ್ಲೇ ಮಾಡ್ತಿದ್ರು ಇದು. ಅಲ್ಲಿ ನನ್ನ ವೈಫು ಬೇಕು ನನಗೆ ಅಂತ ಅಂದ್ಲು. ಸೊ ತಗೋ ಅಂತ ಅಂದ್ಬಿಟ್ಟು, ಅವಳಿಗೂ ಇಷ್ಟ ಅಲ್ಲ. ಅವಾಗಿನ್ನೂ ನನ್ನ ಮಗಳಿತ್ತಿಲ್ಲ, ನನ್ನ ಮಗಳು ಹುಟ್ಟಿತಿಲ್ಲ, ಆವಾಗಲೇ ತೊಗೊಂಡಿದ್ದು. ಅದು ಇನ್ನೂ ಚೆನ್ನಾಗಿ ಇಟ್ಕೊಂಡಿದ್ದೀವಿ ನಾವು. ಈಗ ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ ಅದರಲ್ಲಿ. ತುಂಬ ಇಷ್ಟಪಟ್ಟು ಆಟ ಆಡ್ತಾಳೆ ನನ್ನ ಮಗಳು, ಆಯಿತಾ? ಇದು ನನ್ನ ವೈಫಿಗೆ ತೊಗೊಟ್ಟಿದ್ದು ನಾನು. ಹೇಗಿದೆ ನೋಡಿ, ಆಯಿತಾ? ಓಕೆನಾ? ಇಷ್ಟೇ ವಿಡಿಯೋ ಇದು ಟೆಡ್ಡಿ, ಇದು ಟಾಯ್ಸ್ನ ತೋರಿಸೋಣ ಅಂದ್ಬಿಟ್ಟು ನಾನು ಸುಮ್ಮನೆ ಸಿಂಪ್ಲಿಯಾಗಿ ಒಂದು ವಿಡಿಯೋ ಮಾಡಿದೆ. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಓಕೆನಾ? ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಯಾರು ಹೊಸೊಬ್ರು ವಿಡಿಯೋ ನೋಡ್ತಾಯಿದ್ರೆ. ಓಕೆ, ಬಾಯ್.